ಶುಭೋದಯ. ಒಂದೂರಲ್ಲಿ ಒಬ್ಬ ಸೋಂಬೇರಿ ರಾಜ. ಊಟ ತಿಂಡಿ ನಿದ್ರೆ ಎಲ್ಲ ಒಂದು ಹಾಸಿಗೆ ಮೇಲೇ, ಅಲ್ಲಿಂದ ಎದ್ದೋಳೋದೇ ಇಲ್ಲ. ಎಷ್ಟು ದಪ್ಪ ಆಗ್ಬಿಟ್ಟಿರ್ತಾನಂದರೆ ಒಂದಿನ ಭಯ ಆಗ್ಬಿಡುತ್ತೆ, ಜೀವಕ್ಕೆ ಏನಾದರೂ ಆಗ್ಬಿಡುತ್ತೆ ಅಂತ. ಆಗ ವೈದ್ಯರನ್ನ ಕರೆಸ್ಬಿಟ್ಟು ಔಷಧಿ ಮಾಡಿಸಿ ಅಂತಾನೆ ಎಲ್ಲ ವೈದ್ಯರು ಬಂದು ಔಷಧಿಗಳು ಕೊಡ್ತಾರೆ, ಏನು ಮಾಡಿದ್ರು ಸರಿ ಹೋಗಲ್ಲ. ಆಗ ಒಂದು ವದಂತಿ ಬರುತ್ತೆ, ಏನು ಅಂದರೆ ಇಲ್ಲೇ ದೂರದಲ್ಲಿ ಒಂದು ಆಶ್ರಮದಲ್ಲಿ ಒಬ್ಬರು ಋಷಿಗಳು ಔಷಧಿ ಕೊಡ್ತಾರಂತೆ, ಸರಿ ಹೋಗುತ್ತೆ ಅಂತ. ಆಗ ಕರೆಸಿ ಅಂತಾನೆ ಋಷಿಗಳು ಬರಲ್ವಂತೆ, ನೀವೇ ನಡ್ಕೊಂಡು ಹೋಗ್ಬೇಕು, ಯಾರ ಜೊತೆನೂ ಹೋಗಂಗಿಲ್ಲ, ರಥನೂ ತೊಗೊಳಂಗಿಲ್ಲ, ನಡ್ಕೊಂಡೇ ಹೋದರೆ ಔಷಧಿ ಕೊಡ್ತಾರಂತೆ. ಹೆಂಗೋ ಕಷ್ಟಪಟ್ಟು 4 ಜನದ ಸಹಾಯ ತೊಗೊಂಡು ಎದ್ದು ನಿಂತ್ಕೊಂಡು ಅಲ್ಲಿಂದ ನಡ್ಕೊಂಡು ನಿಧಾನವಾಗಿ ಆಶ್ರಮದ ಹತ್ರ ಬರ್ತಾನೆ. ಔಷಧಿ ಕೊಡ್ತಾರೆ, ಕುಡಿತಾರೆ. ಕುಡಿದ ತಕ್ಷಣ ಒಂಥರ ಆಗುತ್ತೆ, ಚೆನ್ನಾಗಿದೆ. ಆಮೇಲೆ ನಿಧಾನಕ್ಕೆ ಬರ್ತಾನೆ. ಇದೇ ಥರ 45 ದಿನಗಳು ನಡೆಯುತ್ತೆ. 45 ದಿನಗಳಲ್ಲಿ ರಾಜ ಫಿಟ್ ಆಗ್ತಾನೆ. ಅದಾದಮೇಲೆ ರಾಜ ಏನು ಮಾಡ್ತಾನೆ, 46ನೇ ದಿನ ಆಟೋಮೆಟಿಕ್ಕಾಗಿ ತಿರ್ಗಾ ಹೋಗ್ತಾನೆ ಆಶ್ರಮದ ಹತ್ರ. ಹೋಗ್ಬಿಟ್ಟು ಏನಂತಾನೆ, ಅದು ಏನು ಔಷಧಿ ಅಂತ ಗೊತ್ತಾಗಬೇಕು ಋಷಿಗಳೇ ಅಂತ ಕೇಳ್ತಾನೆ. ಏನಿಲ್ಲಪ್ಪ, ಖಾಲಿ ಒಂದು ಲೋಟ ನೀರು ಕೊಡ್ತಿದ್ದೆ ದಿನ ನಿನಗೆ ಅಂತಾನೆ. ಅಂದರೆ ಇದರ ಅರ್ಥ ಏನು ಗೊತ್ತಾ, ದಿನ ಬೆಳಗ್ಗೆ ಎದ್ದು ವಾಕ್ ಹೋಗಿ ಆ ಪ್ರಕೃತಿನ ಸವಿರಿ, ಅದಾದಮೇಲೆ ಮನೆಗೆ ಬಂದು ಖಾಲಿ ಹೊಟ್ಟೆಲಿ ಒಂದು ಲೋಟ ನೀರು ಕುಡೀರಿ. ದಿಸ್ ಈಸ್ ದ ಸೀಕ್ರೆಟ್ ಫಾರ್ ಎ ಹೆಲ್ದಿ ಲೈಫ್. ಇದುವೇ ನಿತ್ಯ ಸತ್ಯ.